ಹುಚ್ಚ ವೆಂಕಟ್ ಮೆರವಣಿಗೆಯಲ್ಲಿ ನನ್ನ ಜೊತೆ ಬರ್ತಾ ಇದ್ದಾರೆ. ಈ ಪುಸ್ತಕ ಬರೆದಾಗ ಅದೆಷ್ಟು ಜನ ಕಾಮೆಂಟ್ ಮಾಡಿದಂದರೆ ನನ್ನನ್ನೇ ಹುಚ್ಚ ಅಂತಾರೆ ನೋಡ್ಬಿಟ್ಟು. ಇದರ ಟೈಟಲ್ ಹುಚ್ಚು ಮನಸ್ಸಿನ 100 ಮುಖಗಳು. ಇದು ಹುಚ್ಚ ವೆಂಕಟ್ನ ಲೈಫ್ ಸ್ಟೋರಿ ಅಂತ ಒಂದು ಲೈನ್. ಇವಾಗೂ ಅಳ್ತಾ ಇದ್ದೀನಿ, ಮುಂದೇನೂ ಅಳ್ತಿರ್ತೀನೋ ಗೊತ್ತಿಲ್ಲ. ಬಟ್ ನನಗೆ ಈಗಲೂ ಅನಿಸೋದು ಏನಂದರೆ, ಯಾವ ಹುಚ್ಚ ಕೂಡ ತನ್ನನ್ನು ಹುಚ್ಚ ಅಂತ ಅನ್ನಲ್ಲ. ಅಮ್ಮ ಅಂದರೆ ಪ್ರಾಣ. ಅಮ್ಮ ಹೋಗಿರೋದು ಆತನ ಒಂದು ಸುಮಾರು 80% ಹುಚ್ಚಿಗೆ ಕಾರಣ. ತನ್ನ ಬಟ್ಟೆ ಮೇಲೆ ನಿಗಾ ಇಲ್ಲ ಈಗ, ಅರ್ಕಲ್ ಬಟ್ಟೆ, ಹೊಲಸು ಬಟ್ಟೆ. ಯಾಕೆಂದರೆ ಆತನನ್ನು ಹುಚ್ಚ ಮಾಡಿದ್ದು ಈ ಮೈಕ್ಗಳು ಅಂತ ಗಾಣಾಡಂಗರಾಗಿ ತಾನೇ ಹೇಳ್ಕೊಳ್ತಾನೆ. ನಮಸ್ಕಾರ. ಗಣೇಶ್ ಕಾಸರಗೋಡು, ಸ್ಪೀಡ್ ನ್ಯೂಸ್ ಕನ್ನಡ. ನೆನಪಿನ ಮೆರವಣಿಗೆ ನನ್ನ ಅಂಕಣ. ಫಸ್ಟ್ ನಾನೊಂದು ಕ್ಷಮೆ ಕೇಳಬೇಕು ನಿಮ್ಮ ಹತ್ರ, ನನ್ನ ಪ್ರೀತಿಯ ವೀಕ್ಷಕರ ಹತ್ರ. ಏನಂದರೆ, ಶಶಿಧರ್ ಭಟ್ರ ಜೊತೆ ಮಾತಾಡ್ತಿರುವಾಗ, ನಮ್ಮ ಶ್ರೀನಾಥ್, ಪ್ರಣಯರಾಜ ಶ್ರೀನಾಥ್ ಅವರ ಬಗ್ಗೆ ಮಾತಾಡ್ತಿರುವಾಗ ಬಾಯಿ ತಪ್ಪಿ ಕನ್ಫ್ಯೂಸ್ ಆಗಿಬಿಟ್ಟು ಅವರ ವಯಸ್ಸಿನ ಬಗ್ಗೆ ಸಣ್ಣ ತಪ್ಪು ಮಾಡಿದ್ದೀನಿ. ಅವರ ವಯಸ್ಸು 85, ನಾನು 95 ಅಂತ ಒಂದು 2-3 ಕಡೆ ಹೇಳಿಬಿಟ್ಟಿದ್ದೀನಿ. ಅವರು 95 ವರ್ಷಕ್ಕೂ ಇರಲಿ, 105 ವರ್ಷಕ್ಕೂ ನಮ್ಮ ಜೊತೆ ಇರಲಿ. ನಾವು ಆಗಲೂ ಕೂಡ ಅವರ ಬಗ್ಗೆ ಮಾತಾಡುವಂಥ ಸಂದರ್ಭ ನಮಗೆ ಸಿಗಲಿ ಅಂತ ಆಶಿಸ್ತಾ ಕ್ಷಮೆ ಕೋರ್ತಾ ಇದ್ದೀನಿ ಶ್ರೀನಾಥ್ ಅವರಿಂದ. ಕ್ಷಮಿಸಿ ಸರ್, ಸಾರಿ. ಈಗ ನೆನಪಿನ ಮೆರವಣಿಗೆ, ನೆನಪುಗಳ ಮೆರವಣಿಗೆ. ಇವತ್ತು ನಾನು ಮೆರವಣಿಗೆ ಹೊರಟಲು ಕಾರಣ ಆದವರು ನಮ್ಮ ಹುಚ್ಚ ವೆಂಕಟ್ ಮೆರವಣಿಗೆಯಲ್ಲಿ ನನ್ನ ಜೊತೆ ಬರ್ತಾ ಇದ್ದಾರೆ. ಇದೊಂದು ಪುಸ್ತಕ ಬರೆದಿದ್ದೀನಪ್ಪ ನಾನು ಅವರ ಬಗ್ಗೆ. ಈ ಪುಸ್ತಕ ಬರೆದಾಗ ಅದೆಷ್ಟು ಜನ ಕಾಮೆಂಟ್ ಮಾಡಿದಂದರೆ ನನ್ನನ್ನೇ ಹುಚ್ಚ ಅಂತಾರೆ ನೋಡ್ಬಿಟ್ರು. ಕಾರಣ ಇಷ್ಟೇಪ್ಪ, ಆ್ಯಸ್ ಎ ಜರ್ನಲಿಸ್ಟ್, ಒಬ್ಬ ಫಿಲ್ಮ್ ಜರ್ನಲಿಸ್ಟ್ ಆಗಿ ನನಗೆ ಇದೊಂದು ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ಹುಚ್ಚ ವೆಂಕಟ್ ಅಂಥದ್ದು ಯಾರೇ ಆಗಿದ್ದರೂ ಕೂಡ ನಾನು ಅವರ ಬಗ್ಗೆ ಪುಸ್ತಕ ಬರ್ತಿದ್ದೆ. ಸ್ಟಾರ್ಗಳ ಬಗ್ಗೆ ಬರೆದಿದ್ದೇನೆ, ಪೋಷಕ ಕಲಾವಿದರ ಬಗ್ಗೆ ಬರೆದಿದ್ದೇನೆ, ಹುಚ್ಚ ವೆಂಕಟ್ ಬಗ್ಗೆ ಬರೆದಿದ್ದೇನೆ. ನಾನು ವೆಂಕಟ್ ಅಂತ ಕರಿತಾ ಇದ್ದೆ. ಸರ್ ಹಾಗೆಲ್ಲ ಸರ್ ಹುಚ್ಚ ವೆಂಕಟ್ ಅಂತ ಕರೀತೆ ಒತ್ತಾಯ ಮಾಡಿದ್ದು ಹುಚ್ಚ ವೆಂಕಟ್. ಹಾಗಾಗಿ ಹುಚ್ಚ ವೆಂಕಟ್ ಬಗ್ಗೆ ನಾನು ಈ ಪುಸ್ತಕ ಬರೆದಿದ್ದೇನೆ. ಇದರ ಟೈಟಲ್ ಹುಚ್ಚು ಮನಸ್ಸಿನ 100 ಮುಖಗಳು. ಹುಚ್ಚು ಮನಸ್ಸಿನ 100 ಮುಖಗಳು. ಇದು ಹುಚ್ಚ ವೆಂಕಟ್ನ ಲೈಫ್ ಸ್ಟೋರಿ ಅಂತ ಒಂದು ಲೈನ್. ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್. ಇದರ ಉದ್ದೇಶ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್, ಒಬ್ಬ ಮನುಷ್ಯನ ವರ್ತನೆಯ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಸಂದರ್ಭ ಈ ಪುಸ್ತಕ. ಇದರಲ್ಲಿ ನನ್ನ ಮತ್ತು ವೆಂಕಟ್ ಅವರ ಆತ್ಮೀಯತೆ, ಗೆಳೆತನ ಹೇಗಿತ್ತು ಅಂತೇಳಿ ಬರೆದಿದ್ದೀನಿ. ಮತ್ತು ಈಗಿನ ಪರಿಸ್ಥಿತಿ ಕೂಡ ನಾನು ಬರೆದಿದ್ದೀನಿ. ಫಸ್ಟ್ ಆಫ್ ಆಲ್, ನಿನ್ನೆ ಅವರ ಹುಟ್ಟುಹಬ್ಬ. ವೆಂಕಟ್ ಅವರೇ, ನಿಮಗೆ ಹಾರ್ದಿಕ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಸೊ ನಾನು ಈ ಪುಸ್ತಕಕ್ಕೆ ಒಂದು ಮುನ್ನುಡಿ ಬೇಕಾಗಿತ್ತು. ಯಾರ ಹತ್ರ ಜೋಗಿ ಬರಿಬೋದು ಅಂತೇಳಿ ಯೋಚನೆ ಮಾಡ್ತಾ ಇರುವಾಗ ಅವರು ಕೆಲಸ ಮಾಡ್ತಿರೋ ಉದಯವಾಣಿಯಲ್ಲೇ ವೆಂಕಟ್ ಬಗ್ಗೆ ಬರೆದುಬಿಟ್ರು. ತುಂಬ ಅದ್ಭುತವಾದ ಲೇಖನ ಅದು. ಆ ಲೇಖನದ ಒಂದು ಪ್ಯಾರಾನ ನಿಮಗೆ ಓದಿ ಹೇಳ್ತೇನೆ. ಅದರಲ್ಲಿ ಹುಚ್ಚ ವೆಂಕಟ್ ಅಂದರೆ ಏನು ಎಂಬುದರ ಸ್ಪಷ್ಟ ಚಿತ್ರ ಸಿಗುತ್ತೆ ನಿಮಗೆ. ಈ ಒಂದೇ ಒಂದು ಪ್ಯಾರ ಓದ್ಲಾ? ಯಾವುದೇ ಸಿನಿಮಾ ನಟ ಗಳಿಸದಷ್ಟು ಜನಮರುಳನ್ನು ಹುಚ್ಚ ವೆಂಕಟ್ ಗಳಿಸಿಕೊಂಡದ್ದಾಗಿದೆ. ಹುಚ್ಚನ್ನು ಹುಚ್ಚಿನಿಂದ ಮಾತ್ರ ಗೆಲ್ಲಬಹುದು ಅನ್ನುವುದನ್ನು ವೆಂಕಟ್ ತೋರಿಸಿಕೊಟ್ಟಿದ್ದಾರೆ. ಇತ್ತೀಚೆಗೆ ಜನಮರುಳಿಗೆ ಪಾತ್ರವಾಗುತ್ತಿರುವ ಅನೇಕ ಹುಚ್ಚುಗಳಿಗೆ ವೆಂಕಟ್ ಹೊಸ ಸೇರ್ಪಡೆ. ಹಾಗೆ ನೋಡಿದರೆ ಅವರದ್ದು ಹುಚ್ಚೋ, ಭ್ರಮೆಯೋ, ಅರಳು ಮರಳೋ, ವರಸಿದ್ಧಿಯೋ, ಮಂದಬುದ್ಧಿಯೋ
ಎಂಬುದು ಥಟ್ಟನೆ ಗೊತ್ತಾಗುವುದಿಲ್ಲ. ಒಂದು ಕಾಲದಲ್ಲಿ ಹಿರಣ್ಯಕಶಿಪುವಿಗೆ ತಾನೇ ಜಗತ್ತಿನ ಒಡೆಯ, ತನ್ನ ಮಾತೇ ಅಂತಿಮ ಎಂದು ಅನಿಸಿತ್ತಂತೆ. ಹುಚ್ಚ ವೆಂಕಟ್ ಕೂಡ ಬ್ರಹ್ಮನಿಂದ ವರಪಡೆದ ಅಸುರನಂತೆ ಮಾತನಾಡುತ್ತಾರೆ, ಹಾಗೆಯೇ ವರ್ತಿಸುತ್ತಾರೆ. ಅವರು ಹೆಣ್ಮಕ್ಕಳನ್ನು ಪೋಷಿಸಿ ಪಾಲಿಸಿ ಕಾಪಾಡುತ್ತಾರೆ. ಇದೊಂದು ಲೈನ್ ಗಮನಾರ್ಹ. ಗಿರೀಶ್ ಕಾರ್ನಾಡರನ್ನು ಮುಗಿಸುತ್ತಾರೆ. ಯಾರನ್ನು ಬೇಕಾದರೂ ಎಕ್ಕಡ ಮಾಡಿಕೊಳ್ಳುತ್ತಾರೆ. ನಿಯಮಿತ ಅಂತರದಲ್ಲಿ ಧ್ವನಿ ಎತ್ತರಿಸಿ ಕಿರುಚುತ್ತಾರೆ. ಹೀಗೆ ಹೋಗುತ್ತೆ ಆರ್ಟಿಕಲ್. ಒಂದು ಪ್ಯಾರ ಮಾತ್ರ ಸ್ಯಾಂಪಲ್ಗೆ ಓದಿದ್ದೀನಿ. ಈ ಪುಸ್ತಕ ಬರೆದು ರಿಲೀಸ್ ಮಾಡಬೇಕಾಗಿತ್ತು. ಸೊ ವೆಂಕಟನ್ನೇ ಕರೆದೆ. ಗ್ರೀನ್ ಹೌಸ್ನಲ್ಲಿ ಪುಸ್ತಕ ರಿಲೀಸ್ ಆಯಿತು. ನಮ್ಮ ವಿಜಯ್ ಕುಮಾರ್, ಸಿಂಹಾದ್ರಿಯ ಸಿಂಹ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತಹ ನಿರ್ಮಾಪಕ ಅವರು ಇದನ್ನು ಬಿಡುಗಡೆ ಮಾಡಿದರು. ಒಂದು ಫೋಟೋ ಕೂಡ ಇದೆ ಪುಸ್ತಕವನ್ನು ಬಿಡುಗಡೆ ಮಾಡಿದ ಕೆಲವು ದಿವಸಗಳಲ್ಲಿ, ವಾರಗಳಲ್ಲಿ ಅಥವಾ ಕೆಲವು ತಿಂಗಳುಗಳಲ್ಲಿ RR ನಗರದಲ್ಲಿ ಒಂದು ಎಲೆಕ್ಷನ್ಗೆ ನಿಂತುಬಿಟ್ರು. ಯಾರು? ವೆಂಕಟ್. ನಾನು ML ಆಗಿಬಿಡ್ತೀನಿ ಅಂತ. ಪಾಪ್ಯುಲಾರಿಟಿ ಇದೆ ಅಂತ ಒಂದು ಭ್ರಮಾಲೋಕದಲ್ಲಿ. ಆಗ ಇದೇ ಪುಸ್ತಕದ ಸುಮಾರು ಒಂದು 3,000 ಕಾಪಿಯನ್ನು ಅಚ್ಚಾಕಿಸ್ಕೊಂಡು ಎಲ್ಲ RR ನಗರದ ಎಲ್ಲ ಮನೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಹುಚ್ಚ ವೆಂಕಟ್. ಇದು ಈ ಪುಸ್ತಕದ ವಿವರ. ಇನ್ನು ನನಗೆ ಹೇಗೆ ಪರಿಚಯ ಆಯಿತು ಅಂತೇಳಿ, ನನ್ನ ಮತ್ತು ವೆಂಕಟ್ ಅವರ ಪರಿಚಯ, ಸ್ನೇಹ ಸುಮಾರು ಒಂದು 23 ವರ್ಷಗಳ ಹಿಂದಿನದ್ದು. ಅಂದರೆ 2002ನೇ ಇಸ್ವಿಯಲ್ಲಿ ನಾವು ಸಂಪರ್ಕಕ್ಕೆ ಬಂದು ನನ್ನನ್ನು ಸಂಪರ್ಕಿಸಿದರು ಹುಚ್ಚ ವೆಂಕಟ್. ಆಗ ಹುಚ್ಚ ವೆಂಕಟ್ ಆಗಿರಲಿಲ್ಲ, ಬರೀ ವೆಂಕಟ್ ಆಗಿದ್ದರು. ಆಗ ಸ್ವತಂತ್ರ ಪಾಳ್ಯ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು. ಹೇಗೆ ದುಡ್ಡು ಬಂತೋ ಏನು ಅಂತ ಗೊತ್ತಿಲ್ಲ, ಬಟ್ ಮೇಲಿನ ಮೇಲೆ ನನಗೆ ತಿಳಿದಿರೋ ಪ್ರಕಾರ ಅವರ ತಂದೆ ಹೆಸರಲ್ಲಿದ್ದಂಥ ಜಮೀನನ್ನು ಮಾರಿ ಅದರಲ್ಲಿ ಒಂದು ಸಿನಿಮಾ ಮಾಡೋಣ. ಸಿನಿಮಾ ಹುಚ್ಚು ಸ್ವತಂತ್ರ ಪಾಳ್ಯ ಅಂಥೇಳಿ. ಆ ಸಿನಿಮಾ ಪ್ರೆಸ್ ಮೀಟಿಗೆ ಕರೆದಿದ್ದರು, ನನ್ನ ಹತ್ರ ಸಲಹೆ ಕೇಳಿದರು. ನನ್ನ ಸಲಹೆ ಸ್ಪಷ್ಟವಾಗಿತ್ತು, ಈಗ ಬೇಡ, ಈಗ ಇದಕ್ಕೆ ಕೈ ಹಾಕೋದು ಬೇಡ. ಸಿನಿಮಾ ಹುಡುಗಾಟ ಅಲ್ಲ, ಅದು ಒಬ್ಬನ ಕೆಲಸ ಅಲ್ಲ, 10 ಜನ ಸೇರ್ಕೊಂಡು ಮಾಡುವಂಥ ಕೆಲಸ ಅದು. ನಿನಗೆ ಮಾಡಬೇಕಾಗಿಲ್ಲ, ಆರಾಮಾಗಿರು ಅಂತೇಳಿ ಹೇಳಿದ್ದೆ. ಕೇಳಲಿಲ್ಲ, ಮಾಡಿಬಿಟ್ರು. ಸಿನಿಮಾ ತೋಪಾಗ್ಬಿಟ್ಟದು. ಸೊ ಗೊಂದಲಕ್ಕೆ ಶುರು ಆಯ್ತು ನನಗೆ. ಸಿನಿಮಾಕ್ಕೆ ಬಂದು ಏನೂ ಆಗಬೇಕು ಅಂತ ಹೇಳಿದ್ದೆ, ಆದರೆ ಸಿನಿಮಾ ನನಗೆ ಕೈ ಕೊಟ್ಟಿದೆ. ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಾ ಇರುವಾಗ ಪಬ್ಲಿಸಿಟಿ ಹುಚ್ಚು ಶುರು ಆಯಿತು ಆತನಿಗೆ. ಒಂದು ದಿವಸ ಇದ್ದಕ್ಕಿದ್ದಾಗ ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಮಾಡಿದರು ವೆಂಕಟ್. ಇಂತಿಂಥ ದಿವಸ ಬನಶಂಕರಿ ದೇವಸ್ಥಾನದಲ್ಲಿ ನನ್ನ ಮತ್ತು ರಮ್ಯಾ ಅವರ ಮದುವೆ ನಿಶ್ಚಿತಾರ್ಥ ಇದೆ, ಗುರುಗಳೇ ನೀವು ಬಂದು ಆಶೀರ್ವಾದ ಮಾಡಬೇಕು ಅಂತ. ಕೆಳಗೆ ಇತಿ ನಿಮ್ಮ ವೆಂಕಟ್. ನನಗೆ ಗಾಬರಿ, ಆತಂಕ, ಆಶ್ಚರ್ಯ ಎಲ್ಲ ಏಕಕಾಲದಲ್ಲಿ ಕಾಡ್ಬಿಡ್ತು. ಏನು ಮಾಡ್ತಾಯಿದ್ದಾನೆ ಮನುಷ್ಯ? ರಮ್ಯಾ? ಯಾವ ರಮ್ಯಾ? ಅದನ್ನು ಕೇಳೋ ಅಂತ ಫೋನ್ ಮಾಡಿದರೆ ಸ್ವಿಚ್ ಆಫ್. ಬಟ್ ಅಲ್ಲಿಗೆ ಬನಶಂಕರಿ ದೇವಸ್ಥಾನಕ್ಕೆ ನನ್ನ ರಿಪೋರ್ಟರನ್ನು ಕಳಿಸಿದೆ. ಆತ ಏನೂ ಇಲ್ಲ ಸರ್, ಇಲ್ಲಿ ಸುಮ್ಮನೆ ಏನೋ ಗಾಳಿಗೆ ಗುಂಡು ಹೊಡೆದಿರಬೇಕು ಅಂತ ಹೇಳ್ಬಿಟ್ಟ. ಏನು ಹೀಗೆ ಮಾಡ್ತಾಯಿದ್ದಾನೆ ಅಂತ ನಾನೇ ಫೋನ್ ಮಾಡಿದೆ. ಗುರುಗಳೇ, ದಯವಿಟ್ಟು ಇದನ್ನು ಹಾಯ್ ಬೆಂಗಳೂರಿನಲ್ಲಿ ಹಾಕಬೇಡಿ, ಪ್ರಿಂಟ್ ಮಾಡಬೇಡಿ, ಈ ಸುದ್ದಿಯನ್ನು ಇಲ್ಲೇ ಮರ್ತುಬಿಡಿ. ಅದೇನೋ ಒತ್ತಡ ಇತ್ತು ನನಗೆ, ಅದೇನೋ ಹುಚ್ಚಿತ್ತು ಮನಸ್ಸಿನಲ್ಲಿ, ಒಂದು ಭ್ರಮಾಲೋಕದಲ್ಲಿದ್ದೆ. ಸೊ ರಮ್ಯಾ ಮೇಡಮ್ ನಾನು ತುಂಬ ಇಷ್ಟಪಡ್ತೀನಿ ನಿಜ, ಆದರೆ ಮದುವೆ ಮಾತು ಆಕೆ ಜೊತೆ ನನ್ನನ್ನು ಮರ್ಡ್ರ್ ಮಾಡಿಬಿಡ್ತಾರೆ ಇದೆಲ್ಲ ಸುದ್ದಿ ಗೊತ್ತಾದರೆ. ದಯವಿಟ್ಟು ನೀವು ಅದರ ಗೋಜಿಗೆ ಹೋಗಬೇಡಿ, ನನ್ನನ್ನು ಬಿಟ್ಟುಬಿಡಿ, ನನ್ನನ್ನು ಕಾಪಾಡಿ ಅಂತ ಬೇಡ್ಕೊಂಡ. ಏನು ಮಾಡ್ತೀರಿ, ಅದು ಹುಚ್ಚಿನ ಇನ್ನೊಂದು ಭಾಗನೇ. ಆಯಿತಾ? ಒಂದು ದಿವಸ ಗ್ರೀನ್ ಹೌಸ್ನಲ್ಲಿ ನಡೆಯದ ಘಟನೆಗಳಿಲ್ಲ, ವಿಚಿತ್ರ ಘಟನೆಗಳು ನನ್ನ ಬದುಕಿನಲ್ಲಿ ನಡೆದಿದೆ. ಬರ್ತಾಯಿದ್ದ ನಾನು ಗ್ರೀನ್ ಹೌಸ್ ಯಾವುದೋ ಒಂದು ಪ್ರೆಸ್ ಮೀಟ್ ಮುಗಿಸಿ ಹೋಗ್ತಾ ಇರುವಾಗ ಗುರುಗಳೇ ನಿಲ್ಲಿ ಅಂತ ಹೇಳ್ದ. ಏನು? ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಅದರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಗಾಬರಿ ಆಗೋಯ್ತು.
ನೀ ಏನು ಯಾವ ಕೆಲಸಕ್ಕೆ ಬಂದಿದೆ ಗ್ರೀನ್ ಹೌಸಿಗೆ ಅಂತ ಕೇಳಿದೆ. ನಾನು ಏನೋ ಕೆಲಸ ಇದೆ ಅಲ್ಲಿ ಒಳಗಡೆ ಕೌಂಟರಲ್ಲಿ ಕೆಲಸ ಇದೆ, ಅದು ಮುಗಿಸಿ ಬನ್ನಿ ನಾನು ಹೇಳ್ತೀನಿ ಅಂತ ಹೇಳಿದೆ. ಸೊ ಆ ಕೆಲಸ ಮುಗಿಸಿ ಬರೋರಲ್ಲಿ ನಾನು ನಿರ್ಧಾರಕ್ಕೆ ಬಂದಿದ್ದೆ ಇದನ್ನು ತಪ್ಪಿಸೋದು ಹೇಗೆ ಅಂತ. ಒಂದೇ ಒಂದು ಆಪ್ಷನ್ ಇದ್ದಿದ್ದೇನೆಂದರೆ ಸಂಭಾವನೆ ಬಗ್ಗೆ. ಸಿಕ್ಕಾಪಟ್ಟೆ ಸಂಭಾವನೆ ಕೇಳಿದ್ರೆ ನಾನು ಬಿಟ್ಬಿಡ್ತಾರೆ ಅಂತ ನನಗೆ ಗ್ಯಾರಂಟಿ ಗೊತ್ತು. ಸೊ ಬಂದು ಏನು ಯೋಚನೆ ಮಾಡಿದ್ರೆ ಗುರುಗಳೇ ಅಂತ ಹೇಳಿದ್ರು. ಇಲ್ಲ ಇನ್ನು ಸಿನಿಮಾದಲ್ಲಿ ಮಾಡಬೇಕಂತ ತುಂಬ ಆಸೆ ಇದೆ, ಅದು ಚೆನ್ನಾಗಿ ಬರ್ತದೆ ಕ್ಯಾರೆಕ್ಟರ್ ಅಂತ, ಅದು ಬೇರೆ ಮೇಷ್ಟ್ರ ಪಾತ್ರ ಅಂತೇಳಿ ಹೇಳಿದ್ವಿ. ಆದರೆ ನನಗೆ ಸಂಭಾವನೆ ಬಗ್ಗೆ ಫಸ್ಟ್ ಮಾತಾಡ್ಬಿಡೋಣ ಅಂತ. ಹೇಳು ಗುರುಗಳು, ನೀವು ಹೇಳಿದಷ್ಟು ಕೊಟ್ಬಿಡ್ತೇನೆ ಅಂತ ಹೇಳಿ. ನಾನೇನು 10,000 5,000 20,000 ಕೇಳಿಬಿಡ್ತಾನೆ ಅಂತ ತಿಳ್ಕೊಂಡಿದ್ದ. ನಾನು 1,00,000 ಬೇಕು ಅಂತ ಹೇಳಿದೆ. ಒಳ್ಳೆಯದಾಗಲಿ ಅಂತೇಳಿ ಒಳ್ಳೆಯದಾಗಲಿ ನನ್ನ ಬೆನ್ನು ತಟ್ಟಿ ಗ್ರೀನ್ ಹೌಸಿಂದ ಹೊರಗೆ ಹೋದರು. ಆಮೇಲೆ ಸಿಗಲಿಲ್ಲ. ಸೊ ಒಂದು ಒಳ್ಳೆ ಐಡಿಯಾ ಬಂತು ಆ ಟೈಮಿಗೆ. ಆ ಕಾರಣಕ್ಕಾಗಿ ಆ ಸಿನಿಮಾ ಡ್ರಾಪ್ ಆಯಿತು. ನಾನು ಮಾಡ್ತಿದ್ರೆ ನನ್ನ ಗತಿ ಏನಾಗ್ತಿತ್ತೋ, ಆ ಸಿನಿಮಾದ ಗತಿ ಏನಾಗ್ತಿತ್ತೋ, ಅಥವಾ ವೆಂಕಟ್ ಗತಿ ಏನಾಗ್ತಿತ್ತೋ ಗೊತ್ತಾಗಿಲ್ಲ. ಬಟ್ ನಾನು ಮಾಡಬೇಕಾದ ಪಾತ್ರವನ್ನು ರಮೇಶ್ ಭಟ್ ಮಾಡಿದರು, ಸಜ್ಜನ ನಟ ಅವರು ಮಾಡಿದರು. ಎಸ್, ಸಿನಿಮಾ ನಾನು ನೋಡಿಲ್ಲ, ಅವರು ಮಾಡಿದ್ರು ಅಂತ ನನಗೆ ಸುದ್ದಿ ಬಂತು. ಇವರು ಕಳಿಸಿದ ಸುದ್ದಿರೆಲ್ಲ ಹೆಸರಿತ್ತು. ಸೊ ಬಹುಶಃ ಮೇಷ್ಟ್ರ ಪಾತ್ರ ರಮೇಶ್ ಭಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಒಂದು ಸಿನಿಮಾ ಮಾಡ್ದೆ, ಹುಚ್ಚ ವೆಂಕಟ್ ಅಂತೇಳಿ. ಹುಚ್ಚ ವೆಂಕಟ್ ಏನು ನಿಜವಾಗ್ಲೂ ಹುಚ್ಚ ಹಿಡಿತಾವೆ ಅವನಿಗೆ ಅಂತೇಳಿ ನನಗೆ ಗಾಬರಿ ಆಯಿತು. ಮತ್ತೆ ಫೋನ್ ಮಾಡಿದೆ, ಯಾಕೆ ಅದು ಹುಚ್ಚ ವೆಂಕಟ್ ಅಂದ. ಬರೀ ವೆಂಕಟ್ ಅಂತೇಳಿ ಆಗು ಸಾಕು, ನಿನ್ನೆ ಹೆಸರು ಸಾಕು ಅಂದೆ. ಇಲ್ಲ ಹುಚ್ಚ ವೆಂಕಟ್ ಆಗು. ನೀವು ಕೂಡ ಗುರುಗಳೇ ಕರೆಯುವಾಗ ಇನ್ನು ಮುಂದೆ ಹುಚ್ಚ ವೆಂಕಟ್ ಅಂತಲೇ ಕರಿಬೇಕು. ಫರ್ಮಾನ್ ಹೊಡಿಸ್ಬಿಟ್ರು. ಆಯಿತು, ಹುಚ್ಚ ವೆಂಕಟ್. ಸಿನಿಮಾ ಇದಾಯಿತು, ಪ್ರೆಸ್ ಮೀಟ್ ಆಯಿತು, ರಿಲೀಸ್ ಆಯಿತು. ರಿಲೀಸಿನ ದಿನ ಫಸ್ಟ್ ಶೋಗೆ 5 ಮಂದಿನೋ 10 ಮಂದಿನೋ ಸಿನಿಮಾ ನೋಡಿದ್ದು. ಯಾರು ಜನ ಪೂರ್ತಿ ಬಂದುಬಿಡ್ತಾರೆ ಅಂತೇಳಿ ಹೇಳ್ಕೊಂಡು ಈಗ ಅವನ ನಿಲ್ಲುವ ಸ್ಟೈಲ್ ಹೆಂಗಿದೆ, ನಿಂತ್ಕೊಂಡು ಗಮನಿಸ್ತಾ ಇದ್ದಾನೆ 5-6 ಜನ ಪ್ರೇಕ್ಷಕರು. ಇಂಟರ್ವ್ಯೂನಲ್ಲಿ ಅಥವಾ ಪಿಕ್ಚರ್ ಮುಗ್ದ ಮೇಲೆ ಜನ ಬರುವಾಗ ಅವರ ಒಪಿನಿಯನ್ ತೊಗೊಳ್ಳಿಕ್ಕೆ ಅಂತ ನಮ್ಮ ಟಿ ವಿ ಚಾನಲ್ನವ್ರು ಹೋಗಿರ್ತಾರೆ. ಅಲ್ಲಿ ಒಪಿನಿಯನ್ ಕೊಡುವವರು ಒಬ್ಬರೇ ಇದ್ದಿದ್ದು ವೆಂಕಟ್ ಮಾತ್ರ. ಇವರು ಮೈಕ್ ಹಿಡಿದಿದ್ದಾರೆ. ಅವರೆಲ್ಲ 2-3 ಜನ ಬಂದವರೆಲ್ಲ ಹೊರಗೆ ಹೋದರು, ಏನೂ ಹೇಳಲಿಕ್ಕೆ ಇಷ್ಟಪಡಲಿಲ್ಲ. ಅಂದರೆ 5-6 ಜನ ಸಿನಿಮಾ ನೋಡಲಿಕ್ಕೆ ಬಂದವರಲ್ಲಿ 2-3 ಜನ ಮಾತ್ರ ಕೊನೆಯವರೆಗೆ ಇದ್ದಿದ್ದು ಅಂಥ ಸಿನಿಮಾ. ಒಂದು ಬೈದರು, ಚಾನಲಿಗೆ ಬೈದರು, ಪ್ರೇಕ್ಷಕರಿಗೆ ಬೈದರು. ಇವರು ಎಂಥ ಸಿನಿಮಾ ಕೊಡಬೇಕು, ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ಕೊಟ್ಟಿದ್ದೀನಿ, ಇದಕ್ಕೆ ಜನ ಬಂದಿಲ್ಲ, ಹೋಗಲಿ ಕೆಟ್ಟದಾಗಿದೆ ಅಂತೇಳಿ ಆಗಿ ನೋಡಲಿಕ್ಕೆ ಬರಬೇಡ, ನೋಡೋದೇ ಕೆಟ್ಟದಾಗಿದೆ ಅಂತ ಹೆಂಗೆ ಹೇಳ್ತಾರೆ ಇವರು ಅಂಥೇಳಿ ತಲೆಗರ್ಕೊಂಡ. ಅವನ ಮ್ಯಾನರಿಸಮ್ ಎಲ್ಲ ಶುರು ಆಯ್ತು ಅಲ್ಲಿಂದಲೇ. ಬಹುಶಃ ನನಗನ್ಸುತ್ತೆ ಅದು ಆತ ಬದಲಾದ ವ್ಯಕ್ತಿತ್ವಕ್ಕೆ ಒಂದು ದಿಕ್ಸೂಚಿಯಾಗಿತ್ತು. ಹುಚ್ಚ ವೆಂಕಟ್ ನಿಜವಾದ ಹುಚ್ಚ ಆಗಿರೋದು ಅಲ್ಲಿಂದ ಅಂತ. ಬಟ್ ನನಗೆ ಈಗಲೂ ಅನಿಸೋದು ಏನಂದರೆ, ಯಾವ ಹುಚ್ಚ ಕೂಡ ತನ್ನನ್ನು ಹುಚ್ಚ ಅಂತ ಅನ್ನಲ್ಲ. ಯಾವ ವ್ಯಕ್ತಿಯನ್ನು ಯಾವ ಹುಚ್ಚ ಆಗಿದ್ದರೆ, ನಿಜವಾದ ಹುಚ್ಚ ಆಗಿದ್ದರೆ ಅವನು ನಾನು ಹುಚ್ಚ ಅಂತೇಳಿ ಎಲ್ಲೂ ಹೇಳಲಿಕ್ಕೆ ಹೋಗಲ್ಲ. ಇದು ಪಕ್ಕ ಖಡಖಂಡಿತವಾಗಲೂ ಹೌದು. ಆದರೆ ಈತ ನಾನೇ ಹುಚ್ಚ ಅಂತೇಳಿ ಹೇಳ್ಕೊಂಡೆ ತನ್ನ ಮೇಲೆ ತಾನು ಆರೋಪಿಸ್ತಾ ಅದು ಹುಚ್ಚನೇ ಆಗಿಬಿಟ್ಟಿದ್ದಾನೆ. ಯಾರೋ ಕಂಡವರು ಹುಚ್ಚ ಅಂತ ಹಾಗೇ ಆಗಿಬಿಡ್ತೆ, ಅವನ ಕ್ಯಾರೆಕ್ಟರ್ ಆಗಿಬಿಡ್ತೆ. ಆದರೆ ನಾನು ನೋಡಿದ ವೆಂಕಟ್ ಇದ್ದಾರಲ್ಲ, ಹುಚ್ಚ ವೆಂಕಟಲ್ಲ, ನಾನು ನೋಡಿದ್ದು ವೆಂಕಟನ ಹೃದಯವಂತ, ತುಂಬ ಹೃದಯವಂತ ಆತ. ಯಾಕೆಂದರೆ ನಾನು ಬರಿತಿದ್ದಂತಹ ಚದುರು ಚಿತ್ರಗಳ ಅಂಕಣ, ಅಂದರೆ ಮೂಲೆ ಗುಂಪಾದ ಹಿರಿಯ ಕಲಾವಿದರನ್ನು ಹುಡ್ಕೊಂಡು ಹೋಗಿ ಅವರ ಬಗ್ಗೆ, ಅವರ ಲೈಫಿನ ಬಗ್ಗೆ, ಹೇಗಿದ್ದಾರೆ ಅವರು, ಏನು ಮಾಡ್ತಾರೆ, ಆರ್ಥಿಕವಾಗಿ ಹೇಗಿದ್ದಾರೆ, ಅವರ ಮಕ್ಕಳು ನೋಡ್ಕೊಳ್ತಾರ, ಅವ್ರ ಫ್ಯಾಮಿಲಿ ಹೇಗಿದೆ, ಊಟಕ್ಕೆ ಏನು ಮಾಡ್ತಾರೆ ಅಂತ ಬರಿತಾ ಇದ್ದೆ. ಅದನ್ನು ರೆಗ್ಯುಲರಾಗಿ ಓದ್ತಾ ಇದ್ದ ಮನುಷ್ಯ ಇವನೇ. ವೆಂಕಟ್ ಫೋನ್ ಮಾಡಿ ಹೇಳ್ತಾಯಿದ್ರು, ಅಣ್ಣ ಗುರುಗಳಿದ್ದು ಏನಿದು, ಈ ಥರ ಲೈಫ್ ಇದೆಯಾ ಅಂತೇಳಿ. ಒಂದು ದಿವಸ ನನಗೆ ಫೋನ್ ಮಾಡಿಬಿಟ್ಟು ನನ್ನ ಒಂದು ಆಯ್ಕೆ ಮಾಡ್ಕೊಂಡು 4 ಮಂದಿಗೆ ನಾನು ಸಹಾಯ ಮಾಡಬೇಕು ಅಂದರೆ, ನೀನೇ ಫಜಿತಿಯಲ್ಲಿದ್ದಿ, ಆರ್ಥಿಕವಾಗಿ ತೊಂದರೆಯಲ್ಲಿದ್ದಿ, ನೀನು ಅವರಿಗೆ ದುಡ್ಡು ಕೊಡ್ತೀಯಾ, ಅವ್ರಿಗೆ ಆರ್ಥಿಕವಾಗಿ ನೆರವಾಗ್ತೀಯ ಹೇಗೆ ಅಂತ. ಇಲ್ಲ, ನನ್ನ ಕೈಯಲ್ಲಿ ಎಷ್ಟಿದೆಯೋ ಅಷ್ಟು 4 ಜನಕ್ಕೆ ನಾನು ಕರೆಸ್ಬೇಕು, ಅದೊಂದು ಪ್ರೆಸ್ ಮೀಟ್ ಮಾಡಿ ನಾನು ಅದರ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಸೊ PRO ವೆಂಕಟೇಶ್ ಹತ್ರ ಕೇಳಿದೆ, ಏನು ವೆಂಕಟೇಶ್ ಇದು, ಇವರು ದುಡ್ಡು ಕೊಡ್ತಾರಂತೆ ಹೇಗೆ ಅಂತ.
ಕೊಡಲಿ ಸರ್ ಬಿಡಿ, ಅವರು ತುಂಬ ಆಸೆ ಇದೆ ಅವರಿಗೆ. ಆದರೆ ಒಂದು ಇದೇನೆಂದರೆ 20,000 ಕೊಡ್ತಾನೆ ಅಂತ ಹೇಳ್ತಾರೆ ಒಬ್ಬರಿಗೆ, 20,000. ಬಟ್ ವೆಂಕಟೇಶ್ ನಮ್ಮ ಪಿ ಆರ್ ವೆಂಕಟೇಶ್ ಏನು ಹೇಳಿದೆ ಅಂದರೆ 10 ಕೊಡಿ ಸಾಕು, ಹೆಚ್ಚು ಕೊಡಲಿಕ್ಕೆ ಹೋಗಿ ನೀವು ಫಜೀತಿ ಆಗಬಾರ್ದು ಅಂತೇಳಿ. ಇಲ್ಲ ನಾನು 20 ಕೊಡೋದು ಅಂಥೇಳಿ ಗೀತಪ್ರಿಯ, ಸಂಗೀತ ನಿರ್ದೇಶಕ ಆರ್ ರತ್ನ, ಶನಿ ಮಹಾದೇವಪ್ಪ ಮತ್ತು ಶಿವಪ್ರಸಾದ್ ಅಂತ ಒಬ್ಬ ಕಂಠದಾನ ಕಲಾವಿದ ಶಿವಪ್ರಕಾಶ್, 4 ಜನರನ್ನು ಕರೆಸಿದ್ದು. ಅವರಿಗೆ 20,000 ಇದು ಕ್ಯಾಶ್ ಕವರ್ನೊಳಗೆ ಹಾಕಿ ಕೊಟ್ಟ. ಇದಕ್ಕೆ ಯಾವ ಹುಚ್ಚು? ಇದನ್ನು ಹುಚ್ಚು ಅಂತೀರಾ? ಆಮೇಲೆ ಅವರ ಸಹಪಾಠಿ ಅಂದರೆ ಕ್ಲಾಸ್ಮೇಟ್ ಈಗ ಹೈದರಾಬಾದ್ನಲ್ಲಿದ್ದಾರೆ ಅಂತ ಕಾಣುತ್ತೆ. ಅಲ್ಲಿಂದ ಬಂದಾಗ ಒಂದು ಸಲ ಭೇಟಿ ಆಯಿತು. ಒಂದು ಸಿನಿಮಾ ನೋಡಲಿಕ್ಕೆ ಏನೋ ಬಂದಿತ್ತು. ಸಹಪಾಠಿ, ತುಂಬ 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 ಕ್ಲೋಸ್ ಆದ ಸಹಪಾಠಿ ಆಕೆ ಕ್ಲಾಸ್ಮೇಟ್. ಆಕೆ ಹೆಸರು ಏನೋ ಇದೆ, ಅಮೃತೇಶ್ವರಿಯ ಹಾಗೇನೋ ಒಂದು ಹೆಸರು ಇದೆ, ಮಹೇಶ್ವರಿ ಅಂತ ಆಕೆ ಹೆಸರು. ಆಕೆ ಹೇಳುವ ಪ್ರಕಾರ ಆಗ ಸ್ಕೂಲಲ್ಲಿ ಓದ್ತಿರುವಾಗ ತುಂಬ ಅದ್ಭುತವಾದ ಒಳ್ಳೆ ಹುಡುಗ ಅವನು, ಜೆಂಟಲ್ ಮ್ಯಾನ್. ಏನು ಯಾರಾದರೂ ಹೆಣ್ಣನ್ನು ಕಾಲೇಜಿನಲ್ಲಿ ಕೆಣಕಲಿಕ್ಕೆ ಹೊರಟ್ರೆ ಇವನು ಬಿಡ್ತಾ ಇರಲಿಲ್ಲ, ಮೈ ಮೇಲೆ ಬಿದ್ದು ಬಿಡ್ತಿದ್ದ. ಹೆಣ್ಣು ಅಂದರೆ ಪರಮ ಗೌರವ ಅವರಿಗೆ. ಯಾರಾದರೂ ಬಂದು ಮಿಡಿ ಅದರ ಬಗ್ಗೆ ಏನಾದ್ರು ಮಾತಾಡ್ತಾ ಹೇಳಿಕೊಟ್ರೆ ಅದೆಲ್ಲ ಇಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಯೇ ಬೇರೆ. ನೀಟಾಗಿ ಸೀರೆ ಉಟ್ಕೊಂಡು ದೊಡ್ಡ ಕುಂಕುಮ ಹಾಕ್ಕೊಂಡು ನೀಟಾಗಿ ಹೂ ಮುಡ್ಕೊಂಡು ಬರಬೇಕು, ಇದು ಭಾರತೀಯ ಸಂಸ್ಕೃತಿ ಅಂತೇಳಿ. ಆ ಮಹೇಶ್ವರಿ ಹೇಳ್ತಾರೆ, ಅವನ ಮಾತಿನಿಂದ ಪ್ರಭಾವಿತರಾದ ನಾವು ಒಂದಷ್ಟು ಗೆಳತಿಯರೆಲ್ಲ ಅವನ ಮಾತನ್ನೇ ನಾವು ನಿಜ ಮಾಡಿದ್ವಿ. ಕಾಲೇಜಿಗೆ ಬರುವಾಗೆಲ್ಲ ಸೀರೆ ಉಟ್ಕೊಂಡು ದೊಡ್ಡ ಕುಂಕುಮ ಇಟ್ಕೊಂಡು ಹೂ ಮುಡ್ಕೊಂಡು ಬರ್ತಾಯಿದ್ವಿ. ಅಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ವಿ ಅವರಿಗೆ. ಮನೆಯಿಂದ ಊಟ ತೊಗೊಂಡು ಬರ್ತಾಯಿದ್ದ, ತಾನು ಊಟ ಮಾಡ್ತಾ ಇರಲಿಲ್ಲ, ಎಲ್ರಿಗೆ ಹಂಚ್ತಾ ಇದ್ದ. ಹಂಚುವ ಗುಣ ಇದೆಯಲ್ಲ ಆತನಿಗೆ ತುಂಬ ಇದೆ, ತುಂಬ ಹಂಚುವ ಗುಣ ಇದೆ. ನನಗೆ ಅನಿಸುತ್ತೆ, ಆ ಯಮ್ಮ ಹೇಳ್ತಾ ಇರೋದು ಮಹೇಶ್ವರಿ, ನನಗನ್ಸುತ್ತೆ ಆತನಿಗೆ ಹುಚ್ಚು ಅಂತ ಬ್ರ್ಯಾಂಡ್ ಮಾಡಲಿಕ್ಕೆ ಕಾರಣ ಆತನೇ, ಸ್ವತಃ ಆತನೇ. ನನ್ನನ್ನು ತಾನೇ ಹುಚ್ಚ ಅಂತೇಳಿ ಕರ್ಕೊಂಡು ಹುಚ್ಚ ವೆಂಕಟ ಆದ. ಕ್ರಮೇಣ ಜನಗಳು ಹುಚ್ಚ ಅಂತ ಕರೀಲಿಕ್ಕೆ ಹೊರಟರು. ಇದು ಮಹೇಶ್ವರಿ ಹೇಳ್ತಾ ಇರೋದು. ಇನ್ನು ಸುನೀತಾ ಅಂತ ಸೋದರಿ, ಸಿಸ್ಟರ್, ಈ ಹುಚ್ಚ ವೆಂಕಟ ಸೋದರಿ ಸಿಸ್ಟರ್ ಸುನೀತಾ. ಆಕೆ ಹೇಳೋ ಪ್ರಕಾರ ಇಲ್ಲ ಸರ್, ಹಾಗೆ ಇರಲೇ ಇಲ್ಲ, ಅವನು ಹುಚ್ಚನೇ ಅಲ್ಲ, ಅವನು ತುಂಬ ಪ್ರಜ್ಞಾವಂತ ಹುಡುಗ, ಎಷ್ಟು ಚಂದ ಲೈಫು ಲೀಡ್ ಮಾಡ್ಕೊಂಡಿದ್ದಂದರೆ ಯಾರನ್ನೂ ಬೈತಿರಲಿಲ್ಲ, ಯಾರನ್ನೂ ನೋಯಿಸ್ತಿರಲಿಲ್ಲ, ಅವನ ಪಾಡಿಗೆ ಅವನು ಇದ್ದ. ಒಂದು ಹಂತದವರೆಗೆ ಅಂದರೆ ಸುಮಾರು 30 ಅಮ್ಮ ಅಂದರೆ ಪ್ರಾಣ, ಅಪ್ಪ ಅಂದರೆ ಪ್ರಾಣ. ಅಮ್ಮನ ಮಡ್ಲಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದ, ಅಮ್ಮನ ಕೈ ತುತ್ತು ತಗೊಂಡು ಊಟ ಮಾಡ್ತಾಯಿದ್ದ. ಅಮ್ಮ ಇಲ್ಲದಿದ್ದರೆ ಏನೂ ಇಲ್ಲ. ಅಮ್ಮ ತೀರ್ಕೊಂಡಾಗ ಈತ ಒಂದು ಸಿನಿಮಾದ ಕೆಲಸಕ್ಕಾಗಿ ಹೈದರಾಬಾದ್ನಲ್ಲಿದ್ದ. ಬರಲಿಕ್ಕೆ ದುಡ್ಡಿಲ್ಲ, ಫ್ಲೈಟಲ್ಲಿ ಬರೋಣ ಅಂತ ಹೇಳಿದ್ರೆ ದುಡ್ಡಿಲ್ಲ, ಬಸ್ಸಲ್ಲಿ ಬರೋಣ ಅಂತ ಹೇಳಿದ್ರೆ ದುಡ್ಡಿಲ್ಲ. ಹೇಗೋ ಅಲ್ಲಿಂದ ಇಲ್ಲಿಂದ ಕೈಕಾಲು ಹಿಡ್ಕೊಂಡು ಯಾರ ಬಸ್ನಲ್ಲಿ ಬಂದರೆ ಅಮ್ಮನ ಮಣ್ಣು ಮಾಡಿಬಿಟ್ಟಿದ್ದಾರೆ. ಅದು ದೊಡ್ಡ ಆಘಾತ ಆಯಿತು ಆತನಿಗೆ, ಮಾನಸಿಕವಾಗಿ ಆಘಾತ ಆಯಿತು. ಆ ಹುಚ್ಚು ಅಂತ ನಾವು ಏನು ಹೇಳ್ತೇವೋ ಅದಕ್ಕೆ ಅದು ಒಂದು ಕಾರಣ, ಅಮ್ಮ ಇಲ್ಲ ಇನ್ನು ಅಂತೇಳಿ. ಸೀದಾ ಸ್ಮಶಾನಕ್ಕೆ ಹೋಗಿ ಆ ಮಣ್ಣಿನ ಮೇಲೆ ಹೊರಳಾಡಿ ಹತ್ತು ಕರೆದು ಅಮ್ಮ ಅಂತೇಳಿ, ಅಂಥ ಒಬ್ಬ ಮಗ. ತಂದೆ ಹತ್ರ ಮಾತಾಡಿದ್ದೆ ನಾನು, ಗ್ರೀನ್ ಹೌಸ್ನಲ್ಲಿ ಒಂದು ಸಲ ಸಿಕ್ಕಿದಾಗ ಮಾತಾಡಿದೆ. ಏನು ಸರ್ ಅವನು ಹೀಗಿಂದ ಇದ್ದಾನೆ, ಅದಕ್ಕೇನಾದರೂ ವ್ಯವಸ್ಥೆ ಮಾಡಬಾರ್ದು. ಏನು ಮಾಡೋದು ಸರ್, ನನ್ನ ಮಗನಾಗಿ ಹುಟ್ಟುಬಿಟ್ಟಿದ್ದಾನೆ, ನನ್ನ ಬೇಡ ಸಿನಿಮಾ ಬೇಡ, ಅದ್ರ ಗೋಜಲೇ ಬೇಡ ನಿನಗೆ, ಸುಮ್ಮನೆ ಇದ್ದುಬಿಡು, ಆರಾಮಾಗಿರು, ಜಮೀನಿದೆ, ಹುಟ್ಟು ಬಿತ್ತು ಏನಾದರೂ ಹೊತ್ಕೋಣ ಅಂತೇಳಿ ಹೇಳಿದರೆ ಕೇಳಲ್ಲ. ಆ ಜಮೀನನ್ನೇ ಮಾರಿಕೊಂಡು ಬಂದ. ನನಗೆ ಬೇರೆ ದಾರಿ ಆಪ್ಷನ್ನೇ ಇರಲಿಲ್ಲ, ಅದನ್ನು ಮಾರಿ ದುಡ್ಡು ಕೊಟ್ಟಿದ್ದೀನಿ, ಸಿನಿಮಾ ಮಾಡ್ತಾಯಿದ್ದಾನೆ. ಆ ಸಿನಿಮಾದಲ್ಲಿ ಆನಂದವಾಗಿದ್ದರೆ ಅದಷ್ಟು ಸಕ್ಕನಾಗಿಂತ ಅಪ್ಪ ಹೇಳ್ತಾರೆ. ಇನ್ನು ನಾಯಕಿ, ಅದೇ ಸಿನಿಮಾದ ನಾಯಕಿ ಕವಿತಾ ಅಂತ ಏನಿರಬೇಕು ಹೆಸರು. ಆಕೆ ಹೇಳೋದು ಅಷ್ಟೇ, ಸರ್ ಜೆಂಟಲ್ಮ್ಯಾನ್ ಸರ್ ಅವರು,
ಒಂದೇ ಒಂದು ದಿವಸ ನನ್ನ ಹತ್ರ ಅಸಭ್ಯವಾಗಿ ನಡ್ಕೊಂಡಿಲ್ಲ. ಎಷ್ಟು ಗೌರವ ಕೊಡ್ತಾನೆ ಅಂದರೆ ನನಗೇ ಆಶ್ಚರ್ಯ ಆಗುತ್ತೆ. ಒಂದು ದಿವಸ ಈ ಮೇಕಪ್ ಮ್ಯಾನ್ ಬಂದು ಟಚ್ ಅಪ್ಪಿಗೆ ಕೂತ್ಕೊಂಡಿದ್ದ. ಅದು ತಪ್ಪರ್ಥ ಕಲ್ಪಿಸಿಬಿಟ್ರು ವೆಂಕಟ್. ಬಂದು ಆತನಿಗೆ ಹೊಡೆದು ಏನೋ ಮೈಗೆ ಕೈ ಹಾಕ್ತೇನೋ ಅಂತೇಳಿ ಹೊಡೆದವ್ರು ಸೆಟ್ಟಿಂದ ಆಚೆ ಕಳಿಸ್ಬಿಟ್ಟ. ತಪ್ಪಾಗಿ ತಿಳ್ಕೊಂಬಿಟ್ಟ ಅಷ್ಟೇ. ಅವನು ಮೇಕಪ್ ಟಚಪ್ ಮಾಡಲಿಕ್ಕೆ ಬಂದಿದ್ದ. ಆಮೇಲೆ ಹೇಳ್ದಂತೆ, ಈ ಕಾರಣಕ್ಕೆ ಬಂದ, ಮೈ ಮುಟ್ಲಿಕ್ಕೆ ಬಂದಿದ್ದಲ್ಲ, ಮೇಕಪ್ಪಿಗೆ ಟಚಪ್ಪಿಗೆ ಬಂದಿದ್ದ ಅಂತೇಳಿ. ತಕ್ಷಣ ಅವನನ್ನು ಕರೆಸಿ ಕ್ಷಮೆ ಕೇಳಿ ಅವನಿಗೆ ಒಂದಷ್ಟು ದುಡ್ಡು ಕೊಟ್ಟು ಕಳಿಸಿದ. ಹೃದಯವಂತ ವ್ಯಕ್ತಿ ಹುಚ್ಚ ವೆಂಕಟ್. ಆಮೇಲೆ ಏನಾಯಿತು, ಬಿಗ್ ಬಾಸ್ ಅಂಥವ್ರನ್ನೇ ಸಿಲೆಕ್ಟೆಡ್ ಕೆಲವು ವ್ಯಕ್ತಿಗಳನ್ನು ಬಿಗ್ ಬಾಸ್ ಇದಕ್ಕೆ ಕಳಿಸೋದು. ಇವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಏನೇನಾಯ್ತು ಎಂಬುದನ್ನು ಜಗತ್ತೇ ನೋಡಿದೆ. ನಾನೇನಾದರೂ ವಿವರಿಸಬೇಕಾಗಿಲ್ಲ. ರವಿ ಮೂರು ಅಂತ ಅವನನ್ನು ಹಿಡಿದು ಹೊಡೆದು ಬಿಟ್ಟಿದ್ದಾನೆ. ಸೊ ಸುದೀಪಿಗೆ ಅದರ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂಥ ಸುದೀಪಿಗೆ ಅದು ಕಂಡು ಸಹಿಸಲಿಕ್ಕೆ ಆಗಿಲ್ಲ. ಜನನ ಕರೆಸಿ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಆಗ ಹೊರಗೆ ಹೋದ್ಮೇಲೆ ನಾನು ತಪ್ಪು ಮಾಡಿದ್ದೀನಿ ಗೋಳು ತಪ್ಪು ಮಾಡಿದ್ದೀನಿ, ನಾನು ಮತ್ತೆ ಬಸ್ ಸೇರಿಸಿ ಒಂದು ದಿವಸ ಆದರೂ ನಾನು ಅಲ್ಲಿರ್ತೀನಿ ಅಂತ ಗೋಳು ಹೇಳ್ಕೊಂಡಿದ್ದಾನೆ. ಬಿಗ್ ಬಾಸಿಗೆ ಆಮೇಲೆ ಸೇರಿಸಿಲ್ಲ ಆತನ. ಸೇರಿಸಿದ್ರೆ ಏನಾಗ್ತದೆ ಅಂತ ಸುದೀಪಿಗೆ ಗೊತ್ತು. ಸೊ ಆ ಪರಿಸರ ಇದೆಯಲ್ಲ, ಆತ ಜೀವನ ಮಾಡುವಂಥ ಪರಿಸರ ಮತ್ತು ಕೆಲವು ವ್ಯಕ್ತಿಗಳು ಸೇರಿಕೊಂಡು ಆತನ್ನು ಹುಚ್ಚನ್ನಾಗಿ ಮಾಡಿಬಿಟ್ಟಿದ್ದಂತ. ಒಂದು ಟೋಲ್ ಹೈವೇಯಲ್ಲಿ ದೊಡ್ಡ ಗಲಾಟೆ ಮಾಡ್ಕೊಂಡ್ಬಿಟ್ಟ ಆತ, ತುಂಬ ದೊಡ್ಡ ಗಲಾಟೆ. ಬಟ್ ಈ ಸಿನಿಮಾಕ್ಕೆ ಹೊರಟಾಗ ಆ ಸಿನಿಮಾದ ಹೊರತಾದ ಸಂದರ್ಭದಲ್ಲಿ ನನ್ನ ಸಂಪರ್ಕ ಇಲ್ಲ, ಇವಾಗಲೂ ಇಲ್ಲ. ಸುಮಾರು ಒಂದು 2 ವರ್ಷದಿಂದ ನಾನು ನೋಡಿಲ್ಲ ವೆಂಕಟನ್ನು. ಅಂಥ ವೆಂಕಟ್, ಹುಚ್ಚ ವೆಂಕಟ್. ನನಗೆ ಹುಚ್ಚ ಅಂತ ಹೇಳಲಿಕ್ಕೆ ತುಂಬ ಬೇಜಾರಾಗುತ್ತೆ. ಹಾಗೆ ಏನು ಮಾಡಲಿ, ವೆಂಕಟ್ ಅಂತ ಕರೆದ್ರೆ ಇಲ್ಲ ಗುರುಗಳೇ ನೀವು ಹುಚ್ಚ ವೆಂಕಟ್ ಅಂತಲೇ ಕರಿಬೇಕು ಅಂತ ಜೋರು ಮಾಡ್ತಾನೆ. ಇತ್ತೀಚೆಗೆ ಯಾವುದೋ ಒಂದು ಫೋಟೋ ನೋಡಿದೆಪ್ಪ, ಪಾಪ ಕಣ್ಣು ಬಿಳಿ ಬಿಳಿಯಾಗಿದೆ, ಇದಿದೆಯಲ್ಲ ಕಪ್ಪು, ಬಹುಶಃ ಕಣ್ಣು ಕಾಣಲ್ಲ ಅಂತ ಅನಿಸುತ್ತೆ. ಎಲ್ಲ ಹುಚ್ಚನೇ. ಹುಚ್ಚರು ಹೇಗಿರ್ತಾರೋ ಹಾಗೇ ಆಗಿಬಿಟ್ಟಿದ್ದಾನೆ. ಎಲ್ಲರೂ ಆಪಾದನೆ ಮಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಹುಚ್ಚ ಅಂತೇಳಿ. ಈಗ ಎಲ್ಲಿದ್ದಾರೆ, ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಮಧ್ಯದಲ್ಲಿ ಇನ್ನೊಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಯಿತು ವೆಂಕಟಿಗೆ. ಬಾಯಿ ತಪ್ಪಿನೋ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಿರಲಿಕ್ಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬ ಕೆಟ್ಟದಾಗಿ ನಾವು ಮಾತಾಡ್ದ ಅಂತ ಪತ್ರಿಕೆಯಲ್ಲಿ ಬಂತು ಯಾವುದೋ ಸಮಾರಂಭದಲ್ಲಿ. ಸೊ ಆ ಕಾರಣಕ್ಕಾಗಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಸೇರಿಸ್ಬಿಟ್ರು. ಜೈಲಿಗೆ ಹೋಗಿ ಬಂದ. ಜೈಲಿನಲ್ಲಿರುವುದಷ್ಟೇ, ಹೊರಗೆ ಇರುವುದಷ್ಟೇ, ಆತನಿಗೆ ಯಾವುದೂ ವ್ಯತ್ಯಾಸ ಗೊತ್ತಾಗಲ್ಲ. ಮಾನಸಿಕವಾಗಿ ಅಷ್ಟು ಕುಗ್ಗೋಗಿದ್ದಾನೆ. ಅಮ್ಮ ಇಲ್ಲದಿರೋದು. ಒಂದು ದಿವಸ ನಾನು ಆತಂತ್ರ ಕೇಳಿದೆ, ನೀನು ಅಮ್ಮನ ಮಡಿಲಲ್ಲಿ ಮಲ್ಕೊಂಡು ಏನು ಯೋಚನೆ ಮಾಡ್ತೀಯ ಅಂತೇಳಿ. ಆ ವಯಸ್ಸಿಗೆ ಆತ ಏನು ಹೇಳ್ದಂದರೆ, ನಾನು ಹಾಗೆ ಮಲ್ಕೊಂಡಾಗ ಲಾಲಿ ಹಾಡ್ತಾ ಇರುವಾಗ ಮಗು ಆಗಿಬಿಡ್ತೇನೆ ಸರ್, ಅಮ್ಮನ ಎದೆಯಲ್ಲನ್ನು ಕುಡಿಬೇಕು ಅಂತ ನನಗೆ ತುಂಬ ಆಸೆ ಸರ್. ಏನು ಹೇಳೋದು, ಇದಕ್ಕೇನು ಹೇಳೋದು? ಬಟ್ ಆ ಥರ ಬೆಳೆದವನು. ಅಮ್ಮ ಅಂದರೆ ಪ್ರಾಣ. ಅಮ್ಮ ಹೋಗಿರೋದು ಆತನ ಒಂದು ಸುಮಾರು 80% ಹುಚ್ಚಿಗೆ ಕಾರಣ. ಅಮ್ಮ ಹೋಗಿರೋದು. ಅಮ್ಮ ಇರ್ತಿದ್ರೆ ಈ ಥರ ಇಷ್ಟು ಅಲ್ದಾಟ ಮಾಡ್ತಿರಲಿಲ್ಲ. ತನ್ನ ಬಟ್ಟೆ ಮೇಲೆ ನಿಗಾ ಇಲ್ಲ. ಈಗ ಹರ್ಕಲ್ ಬಟ್ಟೆ, ಹೊಲಸು ಬಟ್ಟೆ, ಸಿಕ್ಕಾಪಟ್ಟೆ ಕುಡಿತಿದ್ದ. ಅದಕ್ಕೆ ರಾತ್ರಿ ಹಗಲು ಅಂತೇಳಿ ಏನು, ಯಾವಾಗ ದುಡ್ಡೆಲ್ಲಿಂದ ಬರ್ತಾಯಿತ್ತು ಗೊತ್ತಿಲ್ಲ. ತನ್ನಲ್ಲಿದ್ದ ದುಡ್ಡನ್ನು ಇನ್ನೊಬ್ಬರಿಗೆ, ನಾವು ಯಾವುದೋ ಟ್ರಾಫಿಕ್ ಸಿಗ್ನಲ್ನಲ್ಲಿ ಯಾರೋ ಬಂದಾಗ ಒಂದು ಕಾಯಿನ್ ಒಂದು 10 ರೂಪಾಯಿ ಎಲ್ಲ ಕೊಡ್ತೀವಿ. ಆತ ಹಾಗೆಲ್ಲ ದುಡ್ಡನ್ನು 100, 200 ಎಲ್ಲ ಕೊಟ್ಬಿಡೋದು, ಹಂಗೆ ದಾನ ಮಾಡಿಬಿಡೋದು. ದಾನ ಮಾಡೋದ್ರಲ್ಲಿಲ್ಲ ಸುಖ. ಒಂದು ಸಲ ಹೇಳಿದ, ದಾನ ಮಾಡೋದ್ರಲ್ಲಿರುವಂಥ ಸುಖ ಬೇರೆ ಯಾವುದರಲ್ಲೂ ಇಲ್ಲ ಸರ್, ನನಗೆ ಭಾರಿ ಇಷ್ಟ ಅದು ಅಂತೇಳಿ. ಈಗ ಏನು ದಾನ ಮಾಡ್ತಾಯಿದ್ದಾನೆ? ದಾನ ಮಾಡಿ ಯಾರಾದರೂ ದಾನ ಮಾಡಬೇಕಾತನಿಗೆ ಗೊತ್ತಿಲ್ಲ. ಈ ಕಾರ್ಯಕ್ರಮ ನೋಡ್ತಾನೋ ಇಲ್ವೋ ನನಗೆ ಐಡಿಯಾ ಏನಿಲ್ಲ.
ನೋಡಿದರೆ, ಕಾಂಟ್ಯಾಕ್ಟ್ ಮಾಡಿದರೆ ಮತ್ತೆ ಮಾತಾಡುವಂಥ ಅವಕಾಶ ನನಗೆ ಸಿಗ್ತದೆ. ನನ್ನನ್ನಂತೂ ಮಹಾರಾಜನಂಗೆ ನೋಡ್ಕೊಂಡಿದ್ದಾನೆ. ಎಲ್ಲೂ ಒಂದು ಕೆಟ್ಟ ಪದ ಬಳಸೋದಾಗಲಿ, ಕೆಟ್ಟದಾಗಿ ನಡ್ಕೊಳ್ಳೋದಾಗಲಿ ಖಂಡಿತ ಮಾಡಿಲ್ಲ. ನನ್ನ ಮೇಲೆ ವಿಪರೀತ ಗೌರವ. ಅದೇ ಥರ ತುಂಬ ಜರ್ನಲಿಸ್ಟ್ಗಳ ಮೇಲೆ ಕೂಡ ಗೌರವ ಇದೆ. ಆದರೆ ಈ ಮೈಕ್ ಹಿಡಿದು ಮಾತಾಡ್ತಾರಲ್ಲ, ಅವರ ಬಗ್ಗೆ ಮಾತ್ರ ತುಂಬ ಕೆಟ್ಟ ಒಪಿನಿಯನ್ ಇದೆ ಆತನಿಗೆ. ಯಾಕೆಂದರೆ ಆತನನ್ನು ಹುಚ್ಚ ಮಾಡಿದ್ದು ಈ ಮೈಕ್ಗಳು ಅಂತ ಡಾಣಾಡಂಗರಾಗಿ ತಾನೇ ಹೇಳ್ಕೊಳ್ತಾನೆ. ಹುಚ್ಚನೋ ಬೆಪ್ಪನೋ ಜಾಣರಲ್ಲಿ ಜಾಣನೋ ಗೊತ್ತಿಲ್ಲ. ಆತ ಚೆನ್ನಾಗಿರಲಿ, ಚೆನ್ನಾಗಿ ಊಟ ಮಾಡ್ತಾ ಇರಲಿ, ಹೊಟ್ಟೆ ಹಸ್ದಿರ್ಬಾರ್ದು. ತುಂಬ ಹೊಟ್ಟೆ ಹಸ್ದಿರ್ತಾನೆ, ತಿನ್ನಲ್ಲ, ಮಾಡಲ್ಲ, ಏನಿಲ್ಲ. ಹೊಟ್ಟೆ ಹಸ್ದಿದ್ದೆ ಅಂತೇಳಿ ಗೊತ್ತಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾನೆ. ನೋಡಬೇಕೀಗ ಎಲ್ಲಾದರೂ ಸಿಗ್ಬೋದು, ಸಿಕ್ಕಾಗ 4 ಮಾತಾಡ್ಬೋದು. ಚೆನ್ನಾಗಿರಪ್ಪ ಅಂತ ಮಾತ್ರ ಹಾರೈಸ್ಬೋದು. ಇಲ್ಲಿಗೆ ಹುಚ್ಚ ವೆಂಕಟ್ ಬಗ್ಗೆ ಈ 4 ಮಾತು ಆಡಿದ್ದೀನಿ. ನೆನಪುಗಳ ಮೆರವಣಿಗೆಯಲ್ಲಿ ಹುಚ್ಚ ಬಂದು ಸೇರ್ಕೊಂಡು ಬಿಟ್ಟಿದ್ದಾನೆ, ಹುಚ್ಚ ವೆಂಕಟ್. ಅವನನ್ನು ನಾನು ಮತ್ತೆ ಬರೀ ವೆಂಕಟೇಶ್ ಅಂತ ಕರೆಯುವಂತಾಗಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.